ಹೆಸರು ರೂಪಾ ಅಂತ. ಇನ್ನು ಈಗ ತಾನೇ 30 ವರ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮದ ನಿವಾಸಿ. ಕಳೆದ 5 ತಿಂಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ತಾಲೂಕಿನ ಒನ್ನೇನಹಳ್ಳಿ ಗ್ರಾಮದ ಮುನಿರಾಜು ಎಂಬುವರಿಗೆ ರೂಪಾಳನ್ನ ಕೊಟ್ಟು ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಮೊದಲ ತಿಂಗಳ ಚೆನ್ನಾಗಿದ್ದ ಸಂಸಾರ ತಿಂಗಳು ಕಳೆಯುತ್ತಿದ್ದಂತೆ ಗಂಡ ಮುನಿರಾಜು ಹೆಂಡತಿ ಮೇಲೆ ಸುಖ ಸುಮ್ಮನೆ ಅನುಮಾನ ಪಡೋದು ಮಾಡುತ್ತಿದ್ದಂತೆ. ಇದೇ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಜಗಳಗಳು ನಡೆಯುತ್ತಿದ್ವು. ಇನ್ನು ಗಂಡನ ಮನೆಯಲ್ಲಿ ರೂಪಾ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಗಂಡ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ. ಇತ್ತ ಮೃತ ರೂಪಾ ಸಂಬಂಧಿಕರು ಗಂಡ ಮುನಿರಾಜನೇ ಕೊಲೆ ಮಾಡಿ ನಾಟಕ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ. ನನ್ನ ಹೆಸರು ಪ್ರೇಮ ಅಂತ. ನಮ್ಮದು ಬಾಶೆಟ್ಟಹಳ್ಳಿ, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ. ನಮ್ಮಪ್ಪ ನಮ್ಮಮ್ಮ ನಮಗೆ ಚಿಕ್ಕ ವಯಸ್ಸಲ್ಲೇ ದೆತ್ತಾಗೋದ್ರು. ನಮ್ಮ ಅಕ್ಕ SLC ಓದಬೇಕಾದ್ರೇ ಅರ್ಧಕ್ಕೆ ಬಿಟ್ಟು ಗಾರ್ಮೆಂಟ್ಸ್ಗೆ ಹೋದ್ಲು. ಅವಳೇ ನಮ್ಮನ್ನು ಓದಿಸಿದ್ದು ಸಾಕಿದ್ದು ಎಲ್ಲ ಅವಳೇನೇನೆ. ಅವಳಿಗೆ ನಮಗೆ ಮದುವೆ ಮಾಡಿದ್ದು ಅವಳೇನೇನೆ. ಆಮೇಲೆ ಇಲ್ಲಿ ಮದುವೆ ಮಾಡಿಕೊಟ್ವಿ ಒನ್ನೇನಹಳ್ಳಿಗೆ, ಮುನಿರಾಜನ್ನವರಿಗೆ. ಅವ್ರಿಗೆ 2ನೇ ಮದುವೆ ಸರ್. ಮಾಡಿಕೊಟ್ಮೇಲೆ ಯಾವಾಗೂ ಟಾರ್ಚರ್ ಮಾಡ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತೀಯ, ಇವ್ರ ಜೊತೆ ಮಾತಾಡ್ತೀಯ, ಯಾವನಿಗೋ ಫೋನ್ ಮಾಡ್ತೀಯ ಅನ್ನೋದೆಲ್ಲ ಮಾಡ್ತಾಯಿದ್ರು. ನಮ್ಮ ಅಕ್ಕ ತಂಗಿರ ಜೊತೆ ಮಾತಾಡಿದ್ರೂ ಜಗಳ ಮಾಡ್ತಿದ್ದೆ. ಏನಕ್ಕೆ ಮಾಡ್ತೀಯ, ನೆಂಟರುಗಳ ಜೊತೆ ಏನಕ್ಕೆ ಮಾತಾಡ್ತೀಯ ಅನ್ನೋದೆಲ್ಲ ಜಗಳ ಮಾಡ್ತಿದ್ರು. ನಮ್ಮ ಗಂಡಂದ್ರ ಜೊತೆ ಮಾತಾಡಿದ್ರು ಅವ್ರನ್ನೇ ಕಟ್ಕೊಂಬಿಡು, ಅವ್ರ ಜೊತೆಗೆ ಏನಕ್ಕೆ ಹೋದೆ, ಅವ್ರ ಜೊತೆ ಮಾತಾಡೋದು ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರಂತೆ. 1-2 ಸಲ ಎಲ್ಲ ನ್ಯಾಯ ಪಂಚಾಯಿತಿ ಆಗೈತೆ. ನಮ್ಮ ಮಾವವರು ಎಲ್ಲ ಕುಂಡಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸೋರೆ. ಸರಿ ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಹೇಳೋರೆ. ನಾವು ಫೋನ್ ಮಾಡಿದ್ರೆ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಿದ್ರು. ಒಳಗೊಳಗೆ ಹುಡುಗಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿದ್ರಂತೆ. ನನ್ನ ತಂಗಿಗೆ 2-3 ಸಲ ವೀಡಿಯೋ ಕಾಲ್ ಮಾಡಿ ತೋರಿಸೋಳೆ. ಮೈ ಎಲ್ಲ ಪರಿಚಿರೋದು ಹೊಡೆದಿರೋದೆಲ್ಲ ತೋರಿಸೋನೆ. ನಮ್ಮ ಅಕ್ಕ ನನ್ನ ತಂಗಿರಿಗೆ ಫೋನ್ ಮಾಡಿಬಿಟ್ಟಿದ್ದಾರ, ಟ್ಯಾಬ್ಲೆಟ್ ನುಂಗ್ಬಿಟ್ಟಿದ್ದೀನಿ ಏನಾಗ್ತೈತೆ ಅಂತ ಕೇಳಿದ್ದಾರೆ. ಅವಳಿದು ನನ್ನ ತಂಗಿರು ಇದ್ಕೊಂಡು ಏನೂ ಆಗಲ್ಲ ಅದು ಅಂತ ಹೇಳಿದ್ದಾಳೆ. ಮತ್ತು ನನ್ನ ತಂಗಿರಿಗೆ ಫೋನ್ ಮಾಡಿ ಹೇಳಿದ್ದಾಳೆ, ನಿಮ್ಮ ಭಾವ ಬಂತು ಆಮೇಲೆ ಮಾಡ್ತೀನಿ ಇರು ಅಂತಂದ್ಬಿಟ್ಟು ನನ್ನ ತಂಗಿ ಹೇಳಿದ್ದಾಳೆ. ಸರಿ ಅಂದ್ಬಿಟ್ಟು ಕಟ್ ಮಾಡಿದ್ದಾಳೆ. ಆಮೇಲೆ 4:55ಕ್ಕೆ ನನ್ನ ತಂಗಿಗೆ ನಮ್ಮ ಅಕ್ಕ ರಿಟರ್ನ್ ಮಾಡಿದ್ದಾರೆ. ನನ್ನ ತಂಗಿರು ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಮತ್ತೆ ನನ್ನ ತಂಗಿರು ರಿಟರ್ನ್ ನಮ್ಮ ಅಕ್ಕಂಗೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ. ನಮ್ಮ ಮನೆಯವರಿಗೆ 5:45 5:42 ಫೋನ್ ಮಾಡಿದ್ದಾರೆ ಇವರು. ಈ ಥರ ನೇಣು ಹಾಕ್ಕೊಂಬಿಟ್ಟವ್ರೆ, ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ ನೇಣು ಹಾಕ್ಕೊಂಬಿಟ್ಟವ್ರೆ, ಹಾಸ್ಪಿಟ್ಲಲ್ಲಿ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದಾರಂತೆ. ನನ್ನ ತಂಗಿ ಹತ್ರ ಹೇಳಿ ನಮ್ಮ ಅಕ್ಕ ಹೇಳಿರೋದು, ಲೈನಲ್ಲಿ ನಮ್ಮ ಅಕ್ಕ ಬದುಕಿದ್ದಾಗೇನೇ ಅವ್ರ ಮನೆಗೆ ಬಂದಿದ್ದಾರೆ. ನಮ್ಮ ಮನೆಯವ್ರ ಹತ್ರ ಫೋನ್ ಮಾಡಿ ಹೇಳಿರೋದು, ನಾನು ಹೋಗೋಷ್ಟೊತ್ತಿಗೆ ನೇಣು ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಅಕ್ಕನ ಸಾಯಿಸಿರೋದು ಇವರೇ ಸರ್. ಬರೀ ಅನುಮಾನ ಎಲ್ಲ ಮಾಡ್ತಿದ್ರು. ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಮುನಿರಾಜುನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಮೃತಳ ಸಂಬಂಧಿಕರು ಮುನಿರಾಜು ತಂದೆ ತಾಯಿಯ ವಿರುದ್ಧ ಹಿಡಿ ಶಾಪ ಹಾಕಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ಪ್ರಕರಣದ ನಿಖರ ಕಾರಣ ಏನು ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ. ಯುವತಿಯ ಸಾವಿಗೆ ನ್ಯಾಯ ಸಿಗಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ನಮ್ಮ ಮಗಳು, ಚಿಕ್ಕ ಮಗಳು ತಂಗಿ ಮಾಡಿದ್ರಂತೆ. ನಿಮ್ಮ ಅಕ್ಕ ಏಣು ಹಾಕ್ಕೊಂಡು ಹೇಳಿಲ್ಲ ಅಂತೆ. ನಿಮ್ಮ ಅಕ್ಕ ಆಸ್ಪತ್ರೆಗವ್ರೆ ತೀರೋಗವ್ರೆ, ನೀವೆಲ್ಲ ಬರಬೇಕು ಅಂದ್ರಂತೆ. ತೀರೋಗವ್ರೆ ಅಂದಿಲ್ಲಂತೆ. ನಿಮ್ಮ ಅಕ್ಕ ನೀವೆಲ್ಲ ಬರ್ತಾಯಿದ್ರ ಅಂದ್ರಂತೆ. ಆ ಹುಡುಗಿ ನಾನು ಬರೋಲ್ಲ, ನಮ್ಮ ಅಜ್ಜಿ ಬಿಟ್ಟಿದ್ರು, ಏನು ಬರೋದು ಮಾವ ಸರಿಯಾಗಿ ಹೇಳು ಅಂದ್ರಂತೆ. ಆಮೇಲೆ ಯಾವುದೋ ಫೋನ್ ಬರ್ತದೆ ಅಂತ ಕಟ್ ಮಾಡಿದ್ರಂತೆ. 2 ದಿವಸ ಇದ್ದರು ಹೊಸ್ದಾಗ. ಆಮೇಲೆ ಬತ್ತಾ ಹುಡುಗಿ ಕಿಸಿ ಅಷ್ಟೇ ಟಾರ್ಚರ್ ಆಗಿಬಿಟ್ಲು. ಯಾವಾಗ ಟಾರ್ಚರ್, ಯಾವಾಗ ಹುಡುಗಿ ಅವನ ಇದ್ದಾಗ ಎತ್ತನ ಹೋದ್ಮೇಲೆ ಆ ಹುಡುಗಿ ಫೋನ್ ಮಾಡ್ತಾಯಿದ್ದು ನಾವು ನಮ್ಗೆ. ಅವನಿಲ್ಲ ದೊಡ್ಡಮ್ಮ ಅಂದರೆ ಫೋನ್ ಮಾಡಿದ್ನು. ಮಾತಾಡಿದ್ರೆ ಏನಾನ ಅವನೇನೋ ಬಂದರೆ ಅವ್ನು ಬಂದುಬಿಟ್ಟು ಅವ್ರು ದೊಡ್ಡಮ್ಮ ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿದ್ರು. ಅವನ ಅನುಮಾನನೇ ಜಾಸ್ತಿ ಅನುಮಾನನೇ ಅವನು. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.